ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವ ವಿಷಯವನ್ನು ಶೋಧಿಸಿ ತಂದಿದ್ದೇವೆ ಅಂತ ನೋಡೋದಾದರೆ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮಿಂಚಿನಂತೆ ಬಂದು ಮರೆಯಾದ ಒಬ್ಬ ಪ್ರತಿಭಾವಂತ ನಟ ಮತ್ತು ನಿರ್ಮಾಪಕ ರಘುವೀರ್ ಅವರ ಜೀವನದ 7 ಬೀಳುಗಳ ಬಗ್ಗೆ ಮಾತನಾಡಲಿದ್ದೇವೆ. ಇದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಪ್ರತಿದಿನ ನಾವು ಇಂಥದ್ದೇ ವಿಶಿಷ್ಟವಾಗಿರುವಂತಹ ಮಾಹಿತಿಯನ್ನು ನಿಮಗೆ ತಂದುಕೊಡುತ್ತೇವೆ. 90ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ರಘುವೀರ್ 1992ರಲ್ಲಿ ತೆರೆಕಂಡ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆದವರು. ಎಸ್ ನಾರಾಯಣ್ ನಿರ್ದೇಶನದ ಈ ಸಿನಿಮಾ ಒಂದು ಮ್ಯೂಸಿಕಲ್ ಹಿಟ್ ಆಗಿ ರಘುವೀರ್ ಅವರನ್ನು ಯುವಜನತೆ ಆರಾಧ್ಯ ದೈವನಾಗಿ ಮಾಡಿತು. ನಂತರ ಬಂದ ಶೃಂಗಾರ ಕಾವ್ಯ ಕೂಡ ಭರ್ಜರಿ ಯಶಸ್ಸನ್ನು ಕಂಡಿತು. ಸಿನಿಮಾ ಜೀವನ ಯಶಸ್ವಿಯಾಗಿದ್ದರೂ ರಘುವೀರ್ ಅವರ ವೈಯಕ್ತಿಕ ಜೀವನ ಅನೇಕ ಬಿರುಗಾಳಿಗಳಿಗೆ ಸಾಕ್ಷಿಯಾಯಿತು. ಶೃಂಗಾರ ಕಾವ್ಯ ಚಿತ್ರದ ಸಹನಟಿ ಸಿಂಧು ಅವರನ್ನು ಪ್ರೀತಿಸಿ ಮದುವೆಯಾದ ರಘುವೀರ್ ಈ ನಿರ್ಧಾರದಿಂದಾಗಿ ತಮ್ಮ ಹೆತ್ತವರಿಂದ ದೂರವಾಗಬೇಕಾಯಿತು. ಆದರೆ ಈ ಸುಂದರ ದಾಂಪತ್ಯ ದೀರ್ಘಕಾಲ ಉಳಿಯಲಿಲ್ಲ. 2005ರಲ್ಲಿ ಪತ್ನಿ ಸಿಂಧು ಅನಾರೋಗ್ಯದಿಂದ ಅಕಾಲಿಕ ನಿಧನ ಹೊಂದಿದ್ದು ರಘುವೀರ್ ಅವರನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು. ನಂತರದ ದಿನಗಳಲ್ಲಿ ಚಿತ್ರರಂಗದಿಂದ ದೂರ ಉಳಿದ ಅವರು ಆರ್ಥಿಕ ಸಂಕಷ್ಟ ಮತ್ತು ಸಾಂಸಾರಿಕ ಬಿರುಗಾಳಿಗಳಿಂದ ನೊಂದಿದ್ದರು. ಸೋಲುಗಳನ್ನು ಅವರನ್ನು ಬೆನ್ನಟ್ಟಿದವು. ಕಡೆಗೂ ಮೇ 8, 2014ರಂದು ಕೇವಲ 46 ವಯಸ್ಸಿನಲ್ಲಿ ಹೃದಯಾಘಾತದಿಂದ ರಘುವೀರ್ ಇಹಲೋಕ ತ್ಯಜಿಸಿದರು. ಒಬ್ಬ ಸೂಪರ್ ಹಿಟ್ ನಟನಾಗಿ ಬೆಳಕಬೇಕಿದ್ದ ರಘುವೀರ್ ಅವರು ಜೀವನದ ಕೊನೆಗೆ ಒಂದು ದುರಂತ ಕಥೆಯಾಗಿ ಉಳಿದಿದ್ದು ಚಿತ್ರರಂಗದ ಕರಾಳ ಸತ್ಯಕ್ಕೆ ಸಾಕ್ಷಿಯಾಯಿತು. ಇದು ಚೈತ್ರದ ಪ್ರೇಮಾಂಜಲಿ ದುರಂತ ನಾಯಕ ರಘುವೀರ್ ಬಣ್ಣದ ಲೋಕದ ಕರಾಳ ಸತ್ಯ. ಇದು ಈ ಹೊತ್ತಿನ ಒಂದು ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.